ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿನಡ್ಕ. ಯುದ್ಧಗಳು ಸಾಮಾನ್ಯವಾಗಿ ಬಂದೂಕಿನಿಂದ ಗೆಲ್ಲಲ್ಪಡುತ್ತೆ. ಆದರೆ ಕೆಲವು ಯುದ್ಧಗಳು ಗುಂಡಿನಿಂದಲ್ಲ, ರಾಜಕೀಯ ಇಚ್ಛಾಶಕ್ತಿ ಮತ್ತು ತಾಳ್ಮೆಯಿಂದ ಗೆಲ್ಲಲ್ಪಡುತ್ತೆ. ಇರಾನ್ ಅಮೆರಿಕ ಸಂಘರ್ಷವೇ ಅದಕ್ಕೆ ಜೀವಂತ ಉದಾಹರಣೆ. ವಿಶ್ವದ ಅತ್ಯಂತ ಬಲಿಷ್ಠ ಸೇನೆ, ಅತ್ಯಾಧುನಿಕ ಗುಪ್ತಚರ ಜಾಲ ಮತ್ತು ಅಪಾರ ಆರ್ಥಿಕ ಶಕ್ತಿಯನ್ನು ಹೊಂದಿರುವ ದೇಶ ಅಮೆರಿಕ ಕಳೆದ 5 ದಶಕಗಳಿಂದ ಇರಾನನ್ನು ಬಗ್ಗಿಸೋಕೆ ಸತತ ಪ್ರಯತ್ನ ಮಾಡಿದೆ. ಆರ್ಥಿಕ ನಿರ್ಬಂಧ ಹೇರುವ ಮೂಲಕ, ಸೈನಿಕ ಒತ್ತಡ ತರುವ ಮೂಲಕ, ಯುದ್ಧದ ಬೆದರಿಕೆ ಒಡ್ಡುವ ಮೂಲಕ, ನಂತರದಲ್ಲಿ ಇರಾನ್ ಮೇಲೆ ನೇರ ದಾಳಿ ಮಾಡುವ ಮೂಲಕ, ಕೊನೆಗೆ ಮಾತುಕತೆಯ ಮೂಲಕ ಇರಾನನ್ನ ಮಣಿಸುವ ಸತತ ಪ್ರಯತ್ನ ಮಾಡಿತ್ತು. ಆದರೆ ಬಲಾಢ್ಯ ಅಮೆರಿಕದ ಮುಂದೆ ಈ ಕ್ಷಣದವರೆಗೂ ಇರಾನ್ ಮಣಿದಿಲ್ಲ. ಇರಾನ್ ತನ್ನ ಮೂಲ ನಿಲುವನ್ನ ಬದಲಾಯಿಸಲೇ ಇಲ್ಲ. ಹಾಗಿದ್ರೆ ಬಲಾಢ್ಯ ಅಮೆರಿಕ ಈ ಹಿನ್ನಡೆಗೆ ಕಾರಣ ಏನು? ಆ ಬಗ್ಗೆ ವಿವರವಾಗಿ ಮಾತಾಡೋಕ್ಕಿದೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಜಗತ್ತಿನಲ್ಲಿ 2 ವಿಭಿನ್ನ ಚಿಂತನೆಗಳು ಮುಖಾಮುಖಿಯಾಗಿರುವ ಸಂಘರ್ಷ ಅಂದರೆ ಅದು ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ. ಒಂದೆಡೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಅಮೆರಿಕ, ಮತ್ತೊಂದೆಡೆ 4 ದಶಕಕ್ಕೂ ಹೆಚ್ಚು ಕಾಲ ಆರ್ಥಿಕ ನಿರ್ಬಂಧ, ಸೈನಿಕ ಬೆದರಿಕೆ, ರಾಜತಾಂತ್ರಿಕ ಒತ್ತಡಗಳನ್ನೆಲ್ಲ ಎದುರಿಸುತ್ತಾ ತನ್ನದೇ ದಾರಿಯಲ್ಲಿ ಸಾಗ್ತಿರುವ ಇರಾನ್. ಆ ಇರಾನ್ ಕಳೆದ 5 ದಶಕದಲ್ಲಿ ದೊಡ್ಡಣ್ಣ ಅಮೆರಿಕಗೆ ಅರ್ಥವೇ ಆಗಲಿಲ್ಲ. ಆ ಕಾರಣಕ್ಕೆ ಇರಾನನ್ನು ಮಣಿಸಲು ಅಮೆರಿಕಗೆ ಈವರೆಗೆ ಸಾಧ್ಯ ಆಗಿಲ್ಲ. ಟ್ರಂಪ್ಗೆ ಮಾತ್ರ ಅಲ್ಲ, ಆ ಇರಾನ್ ಅಮೆರಿಕದ ಯಾವ ಅಧ್ಯಕ್ಷರಿಗೂ ಅರ್ಥ ಆಗಲಿಲ್ಲ. ಅಮೆರಿಕದ ನೀತಿಗಳಿಗೂ ಅರ್ಥ ಆಗಲಿಲ್ಲ. ಟೋಟಲಿ ಅಮೆರಿಕಗೆ ಅರ್ಥ ಆಗಲಿಲ್ಲ. ಒಂದು ದೇಶವನ್ನ ಸೋಲಿಸುವುದು ಸುಲಭ ಆಗ್ಬೋದು, ಆದರೆ ಅದರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಅಮೆರಿಕ ಎಡವಿದ್ದೇ ಅಲ್ಲಿ. ಅಮೆರಿಕಗೆ ಈವರೆಗೆ ಇರಾನಿನ ಮನಸ್ಥಿತಿ ಅರ್ಥ ಆಗಿಲ್ಲ. ಇದೇ ಅಮೆರಿಕ ಎದುರಿಸ್ತಾ ಇರುವ ಸಮಸ್ಯೆ. ಆರ್ಥಿಕ ನಿರ್ಬಂಧ ಹೇರಿದ್ರೂ ಫಲ ಸಿಗಲಿಲ್ಲ, ಸೈನಿಕ ಒತ್ತಡ ಹೇರಿದ್ರೂ ಗುರಿ ಈಡೇರಲಿಲ್ಲ, ಮಾತುಕತೆ ನಡೆಸಿದ್ರೂ ವಿಶ್ವಾಸ ಹುಟ್ಟಲಿಲ್ಲ, ಐತಿಹಾಸಿಕ ಅಣು ಒಪ್ಪಂದ ಮಾಡಿಕೊಂಡ್ರೂ ಸ್ನೇಹ ಬೆಳೆದಿಲ್ಲ. ಯಾಕೆ ಹೀಗಾಗ್ತಿದೆ ಅಂದರೆ ಇರಾನ್ ಅಮೆರಿಕವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ, ಆದರೆ ಅಮೆರಿಕಕ್ಕೆ ಇರಾನ್ ಇನ್ನೂ ಅರ್ಥ ಆಗಿಲ್ಲ. ಇದು ಕೇವಲ ಒಂದು ಅಭಿಪ್ರಾಯ ಅಲ್ಲ, ಇದು ಕಳೆದ 5 ದಶಕಗಳ ಆ 2 ದೇಶಗಳ ಇತಿಹಾಸ ಹೇಳ್ತಾ ಇರುವ ವಾಸ್ತವದ ಸಂಗತಿ. ಅಮೆರಿಕದ ಅಧ್ಯಕ್ಷರಾಗಿದ್ದ ಜಿಮ್ಮಿ ಕಾರ್ಟರ್ ಅವರಿಂದ ಆರಂಭಿಸಿ ನಂತರದಲ್ಲಿ ಬಂದ ರೊನಾಲ್ಡ್ ರೇಗನ್, ಬಿಲ್ ಕ್ಲಿಂಟನ್, ಬರಾಕ್ ಒಬಾಮಾ ಆದಿಯಾಗಿ ಈಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ತನಕ ಅಮೆರಿಕದ 5 ಅಧ್ಯಕ್ಷರು ಇರಾನ್ ಮೇಲೆ ವಿಭಿನ್ನ ತಂತ್ರಗಳನ್ನು ಬಳಸಿದ್ದಾರೆ. ಒಮ್ಮೆ ಮಾತುಕತೆ, ಇನ್ನೊಮ್ಮೆ ಸ್ನೇಹ, ಮತ್ತೊಮ್ಮೆ ಆರ್ಥಿಕ ನಿರ್ಬಂಧ, ಮಗದೊಮ್ಮೆ ಸೈನಿಕ ಒತ್ತಡ. ಹೀಗೆ 5 ಅಧ್ಯಕ್ಷರು 5 ವಿಭಿನ್ನ ಕಾರ್ಯತಂತ್ರ ಮಾಡಿದ್ದಾರೆ. ಆದರೆ ಫಲಿತಾಂಶ ಮಾತ್ರ ಶೂನ್ಯ. ಇರಾನ್ ತನ್ನ ಮೂಲ ನಿಲುವನ್ನ ಬದಲಾಯಿಸಲೇ ಇಲ್ಲ. ಅದೇ ಕಾರಣಕ್ಕೆ ಇರಾನ್ ವಿಚಾರದಲ್ಲಿ ಅಮೆರಿಕ ರಾಜತಾಂತ್ರಿಕ ವೈಫಲ್ಯ ಕಂಡಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇದು ಟ್ರಂಪ್ ಸಮಸ್ಯೆ ಅಲ್ಲ, ಇದು ಅಮೆರಿಕದ ಸಮಸ್ಯೆ. ಇರಾನ್ ಜೊತೆಗಿನ ಸಂಬಂಧದಲ್ಲಿ ಟ್ರಂಪ್ ವಿಫಲರಾಗಿದ್ದಾರೆ ಅಂದರೆ ಅದರ ಅರ್ಥ ಟ್ರಂಪ್ ಅವರ ವಿದೇಶಾಂಗ ನೀತಿ ವಿಫಲವಾಗಿದೆ ಅಂತ ಅಲ್ಲ, ಅಮೆರಿಕವೇ ಇನ್ನೂ ಇರಾನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ. ಇದೇ ಸಂಗತಿಯನ್ನ ಅನೇಕ ವಿದೇಶಾಂಗ ತಜ್ಞರು ವರ್ಷಗಳಿಂದ ಹೇಳ್ತಾ ಬಂದಿದ್ದಾರೆ. ಅಮೆರಿಕ ಈಗಲೂ ಇರಾನನ್ನ ಸಾಮಾನ್ಯ ರಾಷ್ಟ್ರಗಳಂತೆ ಅರ್ಥ ಮಾಡಿಕೊಂಡಂತಿದೆ, ಆದರೆ ಇರಾನ್ ಸಾಮಾನ್ಯ ರಾಜಕೀಯ ವ್ಯವಸ್ಥೆಯ ದೇಶವೇ ಅಲ್ಲ. ಅಲ್ಲಿ 1979ರಿಂದ ಇಸ್ಲಾಮಿಕ್ ಕ್ರಾಂತಿ ನಡೆದ ಬಳಿಕ ಎಲ್ಲವೂ ಬದಲಾಗಿದೆ. ಅಲ್ಲಿಂದಲೇ ಅಮೆರಿಕದ ಎಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗ್ತಾ ಬಂದಿದೆ. ನಮಗೆ ಗೊತ್ತಿರುವಂತೆ ಇರಾನ್ನಲ್ಲಿ ಚುನಾವಣೆ ನಡೆಯುತ್ತೆ, ಅಲ್ಲಿ ಅಧ್ಯಕ್ಷರು ಆಡಳಿತ ನಡೆಸ್ತಾರೆ, ಸಂಸತ್ತು ಇದೆ, ಸಂಸದರು ಇದ್ದಾರೆ, ಸಚಿವ ಸಂಪುಟವೂ ಇದೆ. ಆದರೆ ಅಂತಿಮ ಅಧಿಕಾರ ಇವರಲ್ಲಿ ಯಾರ ಬಳಿಯೂ ಇರೋದಿಲ್ಲ. ಆ ಅಧಿಕಾರ ಇರೋದು ಇರಾನಿನ ಸರ್ವೋಚ್ಚ ನಾಯಕನ ಕೈಯಲ್ಲಿದೆ. ದೇಶದ ಭದ್ರತೆ, ವಿದೇಶಾಂಗ ನೀತಿ, ಅಣು ಕಾರ್ಯಕ್ರಮ, ಸೇನೆ, ಕ್ರಾಂತಿಯ ರಕ್ಷಣೆ ಎಲ್ಲ ವಿಷಯಗಳಲ್ಲೂ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವುದು ಸುಪ್ರೀಂ ಲೀಡರ್ ಕೈಲಿ. ಇರಾನಿನ ಈ ಸರ್ವೋಚ್ಚ ನಾಯಕತ್ವವನ್ನೇ ಅಮೆರಿಕ ಬಹಳ ವರ್ಷಗಳ ಕಾಲ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ. ಅಮೆರಿಕದಲ್ಲಿ ಅಧ್ಯಕ್ಷರು ಬದಲಾದರೆ ಸರ್ಕಾರದ ನೀತಿಗಳಲ್ಲೂ ಬದಲಾಗುತ್ತೆ, ಆದರೆ ಇರಾನ್ ಹಾಗಲ್ಲ. ಇರಾನಿನಲ್ಲಿ ಅಧ್ಯಕ್ಷರು ಬದಲಾಗ್ತಾರೆ, ಆದರೆ ಸರ್ಕಾರದ ನೀತಿ ಯಾವತ್ತೂ ಬದಲಾಗುವುದಿಲ್ಲ.
ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ವ್ಯವಸ್ಥೆ ಬದಲಾಗೋದಿಲ್ಲ. ಇದೇ ಕಾರಣಕ್ಕೆ ಇರಾನ್ ವಿಚಾರದಲ್ಲಿ ಅಮೆರಿಕ ಎಡವಿರೋದು. ಹೊಸ ಅಧ್ಯಕ್ಷರು ಬಂದರೆ ಸಂಬಂಧ ಸುಧಾರಿಸುತ್ತೆ ಎಂದು ಭಾವಿಸಿದ್ದ ಅಮೆರಿಕ ಪದೇ ಪದೇ ನಿರಾಸೆ ಅನುಭವಿಸಿದೆ. ಒಬ್ಬರಲ್ಲ ಇಬ್ಬರಲ್ಲ, ಅಮೆರಿಕದ 5 ಅಧ್ಯಕ್ಷರು ಇರಾನ್ ಜೊತೆ ಸಂಬಂಧ ಕುದುರಿಸಲು ಹೋಗಿ ನಿರಾಸೆ ಅನುಭವಿಸಿದ್ದಾರೆ. 1979ರಲ್ಲಿ ಮೊದಲ ಪ್ರಯತ್ನ ಮಾಡಿದವರು ಜಿಮ್ಮಿ ಕಾರ್ಟರ್. ಇಸ್ಲಾಮಿಕ್ ಕ್ರಾಂತಿ ಬಳಿಕ ಇರಾನ್ ಅಮೆರಿಕ ವಿರೋಧಿ ನಿಲುವು ತಳೆದಾಗ ಜಿಮ್ಮಿ ಕಾರ್ಟರ್ ರಹಸ್ಯ ಮಾತುಕತೆ ನಡೆಸಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ರುಹಲ್ಲಾ ಖೊಮೇನಿ ಎಲ್ಲವನ್ನು ತಿರಸ್ಕರಿಸಿದರು. ಇರಾನಿನಲ್ಲಿ ಮಾತುಕತೆ ನಡೆಸುವವರು ಬೇರೆ, ಅಂತಿಮ ನಿರ್ಧಾರ ತೆಗೆದುಕೊಳ್ಳುವವರೇ ಬೇರೆ ಅನ್ನೋದು ಆವಾಗ ಅಮೆರಿಕಗೆ ಅರಿವಾಗಿತ್ತು. ನಂತರ 1980ರ ದಶಕದಲ್ಲಿ ರೊನಾಲ್ಡ್ ರೇಗನ್ 2ನೇ ಪ್ರಯತ್ನ ಮಾಡಿದರು. ಸುಧಾರಣಾವಾದಿಗಳ ಜೊತೆ ಸಂಪರ್ಕ ಬೆಳೆಸಿದರೆ ಸಂಬಂಧ ಸುಧಾರಿಸುತ್ತೆ ಅಂತ ಅವರು ಭಾವಿಸ್ಕೊಂಡಿದ್ರು. ಆವಾಗ ಅಮೆರಿಕದಿಂದ ಇರಾನಿಗೆ ರಹಸ್ಯ ಶಸ್ತ್ರಾಸ್ತ್ರ ಮಾರಾಟವೂ ಆಗಿತ್ತು. ಆದರೆ ನಂತರದಲ್ಲಿ ಅದು ಹಗರಣವಾಗಿ ಸ್ಫೋಟಗೊಳ್ತು. ಅದರಿಂದ ಅಮೆರಿಕದ ರೇಗನ್ ಸರ್ಕಾರವೇ ಸಂಕಷ್ಟ ಅನುಭವಿಸಿತು. 1997ರಲ್ಲಿ ಬಿಲ್ ಕ್ಲಿಂಟನ್ 3ನೇ ಪ್ರಯತ್ನ ಮಾಡಿದರು. ಸುಧಾರಣಾವಾದಿ ಮುಖಂಡ ಮೊಹಮ್ಮದ್ ಖಾತಮಿ ಇರಾನ್ ಅಧ್ಯಕ್ಷರಾದಾಗ ಅಮೆರಿಕಗೆ ಹೊಸ ಆಶಾಭಾವನೆ ಮೂಡಿತು. ಆ ಕಾರಣಕ್ಕೆ ಅಮೆರಿಕ ನಿರ್ಬಂಧಗಳನ್ನು ಸಡಿಲಿಸಿತ್ತು. 1953ರಲ್ಲಿ ಇರಾನ್ ಸರ್ಕಾರದ ಪತನಕ್ಕೆ CIA ಕಾರಣವಾಗಿದ್ದಕ್ಕೆ ವಿಷಾದವು ವ್ಯಕ್ತಪಡಿಸಿತ್ತು. ಆದರೆ ಅದನ್ನು ಸುಪ್ರೀಂ ಲೀಡರ್ ಅಲಿ ಖಮೇನಿ ಒಪ್ಪಲಿಲ್ಲ. 2015ರಲ್ಲಿ ಬರಾಕ್ ಒಬಾಮಾ 4ನೇ ಪ್ರಯತ್ನ ಮಾಡಿದರು. ಅದು ಇರಾನ್ ಜೊತೆಗಿನ ಅಣು ಒಪ್ಪಂದ. ಆವಾಗ ಹೊಸ ಇತಿಹಾಸ ನಿರ್ಮಾಣ ಆಯಿತು. ಜಗತ್ತೇ ಆ ಬೆಳವಣಿಗೆಯನ್ನು ಸಂಭ್ರಮಿಸಿತ್ತು. ಅದು ಹೊಸ ಯುಗದ ಆರಂಭ ಅಂತ ಅನೇಕರು ಭಾವಿಸಿದರು. ಆದರೆ ಒಪ್ಪಂದ ಏರ್ಪಟ್ಟರೂ ವಿಶ್ವಾಸ ಬೆಳೆಯಲಿಲ್ಲ, ಸ್ನೇಹ ನಿರ್ಮಾಣ ಆಗಲಿಲ್ಲ. ಕೊನೆಯ ಪ್ರಯತ್ನವಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಒಬಾಮಾ ಮಾಡಿಕೊಂಡಿದ್ದ ಅಣು ಒಪ್ಪಂದದಿಂದ ಹೊರಬಂದು ಗರಿಷ್ಠ ಆರ್ಥಿಕ ನಿರ್ಬಂಧ ಹೇರಿ ಇರಾನನ್ನು ಮಣಿಸಲು ನೋಡಿದರು. ಕಠಿಣ ಎಚ್ಚರಿಕೆ ನೀಡಿ ಸೈನಿಕ ಒತ್ತಡ ಹೆಚ್ಚಿಸಿ ಇರಾನನ್ನು ಮಣಿಸಲು ಮುಂದಾಗಿತ್ತು. ಆದರೆ ಆಗಿದ್ದೇ ಬೇರೆ, ಇರಾನ್ ಮಣಿಯಲೇ ಇಲ್ಲ. ಇರಾನ್ ತನ್ನ ಅಣು ಕಾರ್ಯಕ್ರಮಕ್ಕೆ ಇನ್ನಷ್ಟು ವೇಗ ಕೊಡ್ತು. ಈಗ ಮತ್ತೆ ಟ್ರಂಪ್ ಇರಾನ್ ಜೊತೆ ಮಾತುಕತೆಗೆ ಮರಳಿದ್ದಾರೆ. ಹೀಗೆ ಕಳೆದ 5 ದಶಕದಿಂದ ಇರಾನ್ ವಿಚಾರದಲ್ಲಿ ಅಮೆರಿಕ ಎಡವುತ್ತಲೇ ಬಂದಿದೆ. ಇರಾನ್ ಮಾತ್ರ ಅಮೆರಿಕ ವಿಚಾರದಲ್ಲಿ ದೃಢವಾಗಿ ನಿಂತ್ಕೊಂಡಿದೆ. ಯಾಕೆಂದರೆ ಇರಾನ್ ಈಗಲೂ ಅದೇ ಹಳೆಯ ಇರಾನ್ನಲ್ಲಿರೋದು ಅದೇ ಹಳೆಯ ರಾಜಕೀಯ ವ್ಯವಸ್ಥೆ. ಇರಾನ್ನ ರಾಜಕೀಯ ಗಣಿತ ಸಂಪೂರ್ಣ ಬೇರೆ. ಇರಾನ್ ಆತುರ ಪಡುವುದಿಲ್ಲ. ಇರಾನ್ ದೀರ್ಘಕಾಲ ಕಾಯುತ್ತೆ. ಇರಾನ್ ಆರ್ಥಿಕ ನಿರ್ಬಂಧಗಳನ್ನು ಸಹಿಸಿಕೊಳ್ಳುತ್ತೆ. ಇರಾನ್ ಕಾಲವನ್ನೇ ತನ್ನ ಆಯುಧವನ್ನಾಗಿ ಬಳಸುತ್ತೆ. ಎದುರಾಳಿಯ ಆತುರವನ್ನೇ ತನ್ನ ಬಲವನ್ನಾಗಿ ಮಾಡಿಕೊಳ್ಳುತ್ತೆ. ಇದೇ ಕಾರಣಕ್ಕೆ ಅಮೆರಿಕ ತಕ್ಷಣ ಫಲಿತಾಂಶ ಬಯಸಿದಾಗ ಇರಾನ್ ನಿಧಾನವಾಗಿ ಆಟ ಆಡುತ್ತೆ. ಇರಾನಿನ ಈ ಮನಸ್ಥಿತಿಯೇ ಅಮೆರಿಕಗೆ ಕಗ್ಗಂಟಾಗಿರೋದು. ಅಮೆರಿಕಗೆ ಎಲ್ಲವೂ ತುರ್ತಾಗಿ ನಡೀಬೇಕು. ಆದರೆ ಇರಾನ್ ಯಾವ ಕಾರಣಕ್ಕೂ ಆತುರಕ್ಕೆ ಬೀಳೋದಿಲ್ಲ. ಇನ್ನು ಇರಾನ್ ಬಗ್ಗೆ ವಿದೇಶಾಂಗ ತಜ್ಞರು ಹೇಳಿರುವ ಮಹತ್ವದ ಸಂಗತಿ ಅಂದರೆ, ಇರಾನ್ ಮೇಲೆ ಹೊರಗಿನಿಂದ ಒತ್ತಡ ಹೆಚ್ಚಾದಷ್ಟು ಒಳಗಡೆ ಧಾರ್ಮಿಕ ಮತ್ತು ಸೇನಾ ನಾಯಕತ್ವದ ಹಿಡಿತ ಮತ್ತಷ್ಟು ಬಲವಾಗುತ್ತೆ. ಅಮೆರಿಕದ ಯಾವ ಒತ್ತಡವೂ ಇರಾನಿನ ಆಡಳಿತವನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಿಗೆ ಅದನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಹಾಗಾಗಿ ಅಮೆರಿಕ ಇರಾನನ್ನು ಬದಲಾಯಿಸಲು ಪ್ರಯತ್ನಿಸುವುದಕ್ಕಿಂತ ಮೊದಲು ಆ ದೇಶವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ವಿದೇಶಾಂಗ ತಜ್ಞರು ಹೇಳ್ತಾ ಇದ್ದಾರೆ. ಇರಾನಿನ ಚುನಾಯಿತ ಸರ್ಕಾರದ ಬಗ್ಗೆ ಗಮನ ಕೊಡುವ ಬದಲು ಇರಾನಿನ ನಿಜವಾದ ಅಧಿಕಾರದ ಕೇಂದ್ರವನ್ನು ಅಮೆರಿಕ ಅರ್ಥ ಮಾಡಿಕೊಳ್ಬೇಕು. ಇರಾನಿನ ಅಣು ಕಾರ್ಯಕ್ರಮದ ಮೇಲೆ ಕಣ್ಣಿಡುವ ಬದಲು ಇರಾನಿನ ರಾಜಕೀಯ ತತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ಇರಾನಿನ ಸೇನಾ ಶಕ್ತಿಯನ್ನು ನೋಡುವ ಬದಲು ಅದರ ತಾಳ್ಮೆಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಸಲಹೆ ಕೊಡ್ತಾ ಇದ್ದಾರೆ. ಯಾಕಂದರೆ ಇರಾನ್ ಯುದ್ಧವನ್ನು ಮಾತ್ರ ಮಾಡುವ ದೇಶ ಅಲ್ಲ, ಸಮಯವನ್ನೇ ಒಂದು ರಾಜತಾಂತ್ರಿಕ ಆಯುಧವನ್ನಾಗಿ ಬಳಸುವ ದೇಶ. ಇದಕ್ಕಾಗಿಯೇ ಜಿಮ್ಮಿ ಕಾರ್ಟರ್ನಿಂದ ಡೊನಾಲ್ಡ್ ಟ್ರಂಪ್ವರೆಗೆ ಪ್ರತಿಯೊಬ್ಬ ಅಮೆರಿಕದ ಅಧ್ಯಕ್ಷರು ಇರಾನ್ ಮುಂದೆ ನಿರಾಶೆ ಅನುಭವಿಸಿದ್ದಾರೆ. ಇರಾನ್ ನಿಜವಾಗಿಯೂ ಏನು ಯೋಚಿಸ್ತಾ ಇದೆ ಅನ್ನೋ ಪ್ರಶ್ನೆಗೆ ಅಮೆರಿಕದ ಬಳಿ ಇಂದಿಗೂ ಸಂಪೂರ್ಣ ಉತ್ತರ ಇಲ್ಲ. ಅದಕ್ಕಾಗಿಯೇ 5 ದಶಕಗಳ ನಂತರವೂ ಇರಾನ್ ಅಮೆರಿಕದ ಅತಿ ದೊಡ್ಡ ರಾಜತಾಂತ್ರಿಕ ಒಗಟಾಗಿಯೇ ಉಳಿದಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.